ಸಂಸಾರವೆಂಬ ವಿಷವನ್ನ ಪರಿಹಾರ ಮಾಡ್ತಕ್ಕಂಥ ವೇದದ ಆಶ್ರಯಣವನ್ನ ಮಾಡು. ವೇದ ತಾತ್ಪರ್ಯಾರ್ಥ, ವೇದದ ಒಳ ಅರ್ಥ ನಿಷ್ಕಾಮ ಕರ್ಮ. ಅದರಿಂದ ಆರಾಧ್ಯ ವಿಷ್ಣು, ಅವನನ್ನು ತಿಳಿದವನಿಗೆ ಹೆಚ್ಚಿನ ಫಲ ಸಿಗ್ತದೆ. ಒಳ ಅರ್ಥ ತಿಳ್ಕೊಂಡು ನಿಷ್ಕಾಮ ಕರ್ಮದಿಂದ ವಿಷ್ಣುವನ್ನು ಆರಾಧನೆ ಮಾಡಿದರೆ ಹೆಚ್ಚಿನ ಫಲ ಸಿಗ್ತದೆ. ಅಂದರೆ ಬಾವಿಯಿಂದ ಸಿಗುವ ಪ್ರಯೋಜನಕ್ಕಿಂತ ಹೆಚ್ಚಿನ ಫಲ ಸಮುದ್ರದಿಂದ ಹೇಗೆ ಸಿಗ್ತದೋ, ಗಂಗಾ ನದಿಯಿಂದ ಹೇಗೆ ಸಿಗ್ತದೋ ಹಾಗೆ ಕರ್ಮಗಳೆಲ್ಲ ಭಗವಂತನ ಜ್ಞಾನಕ್ಕೋಸ್ಕರ ಇರುವಂತಹದ್ದು. ಭಗವಂತನೇ ವೇದದ ಮುಖ್ಯಾರ್ಥ. ಸ್ವರ್ಗವನ್ನು ಹೇಳಿದ್ದಾರಲ್ಲ ಅಂದರೆ ಅದು ಅಭಿರುಚಿ ಉಂಟು ಮಾಡಿಸ್ಲಿಕ್ಕೆ, ಕರ್ಮದಲ್ಲಿ ಅಭಿರುಚಿ ಉಂಟು ಮಾಡ್ಲಿಕ್ಕೆ ಹೇಳಿದ್ದಷ್ಟೇ ಹೊರತು ಸ್ವರ್ಗವೇ ಮುಖ್ಯ ಅಲ್ಲ. ಈ ರೀತಿ ತಿಳಿದಂಥವನಿಗೆ ಆ ರೀತಿಯಾದ ಪರಮಾತ್ಮನ ಅನುಗ್ರಹದಿಂದ ಧರ್ಮ ಮೋಕ್ಷಾದಿಗಳು ಆಗ್ತದೆ. ತ್ರೈಗುಣ್ಯದಲ್ಲಿ ಅಂದರೆ ಕಾಮ್ಯಕರ್ಮದಲ್ಲಿ ಸ್ವರ್ಗದಲ್ಲಿ ಭ್ರಾಂತಿ ಮಾಡಬೇಡ. ಸಕಾಮ ಕರ್ಮ ಮಾಡುವವರನ್ನ ನಿಂದೆ ಮಾಡಿದ್ದು ಸರಿಯಲ್ಲ ಕೃಷ್ಣ. ವೇದದಲ್ಲೇ ವಿಧಾನ ಇರುವಾಗ, ಕಾಮನಾ ವಿಧಾನ ಇರುವಾಗ ಆಸೆ ಅದನ್ನ ಮಾಡಿದರೆ ನಿಂದೆ ಮಾಡ್ತಾರೆ ಯಾರಾದ್ರು? ವೇದದಲ್ಲಿ ಹೇಳಿದ್ದನ್ನು ಮಾಡಿದರೆ ನಿಂದೆ ಯಾಕೆ ಮಾಡ್ಬೇಕು? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೆ ಸಂಗೋಷ್ಠ ಕರ್ಮಣಿ. ಇಲ್ಲಿದ್ದೇ ಅಂದ್ರೆ ನಿನಗೆ ಅಂತ ಅರ್ಥ ಆಗ್ತದೆ. ನಿನಗೆ ಅಂದ್ರೆ ನಿನಗೆ ಮಾತ್ರ ಅಲ್ಲ, ಅರ್ಜುನನಿಗೆ ಮಾತ್ರ ಅಲ್ಲ, ಜ್ಞಾನಿಗಳಾಗಿರ್ತಕ್ಕಂಥ ಸರ್ವ ವರ್ಣ ಸರ್ವ ಆಶ್ರಮದವರಿಗೆ ಅಂತ ಇಟ್ಕೋಬೇಕು. ಸರ್ವ ವರ್ಣದವರಿಗೂ ಬ್ರಹ್ಮಚರ್ಯಾದಿ ಸಮಸ್ತ ಆಶ್ರಮಿಗಳಿಗೂ ಕೂಡ ಕರ್ಮಣ್ಣೇವ ಅಧಿಕಾರ, ಕರ್ಮದಲ್ಲಿ ಮಾತ್ರ ಯೋಗ್ಯತೆ. ಮಾ ಫಲೇಶು, ಫಲದಲ್ಲಿ ಇಲ್ಲ. ಫಲೇಶು ಇತಿ ಪದಂ ಫಲ ಕಾಮ ಉಪಲಕ್ಷಣಂ, ಫಲ ಕಾಮನೆಯಲ್ಲಿ ವಿಧಾನ ಇಲ್ಲ. ಎಲ್ಲ ವರ್ಣದವರಿಗೆ, ಎಲ್ಲ ಆಶ್ರಮದವರಿಗೆ, ಜ್ಞಾನಿಗಳಿಗೆ ಕರ್ಮದಲ್ಲಿ ಮಾತ್ರ ಅಧಿಕಾರ ವಿಧಾನ ಮಾಡಿದ್ದು ಹೊರತು ಕಾಮನೆಯನ್ನು ವಿಧಾನ ಮಾಡಿಲ್ಲ. ನಿನಗಾಗ್ಲಿ, ನಿನ್ನಂಥ ಜ್ಞಾನಿಗಳಿಗಾಗಲಿ, ಯಾವುದೇ ವರ್ಣದವರಿಗಾಗಲಿ, ಯಾವುದೇ ಆಶ್ರಮದವರಿಗಾಗಲಿ ವೇದದಲ್ಲಿ ಕರ್ಮದಲ್ಲಿ ಮಾತ್ರ ಯೋಗ್ಯತೆ ಹೇಳಿದ್ದಾರೆ. ಅಂದ್ರೆ ವಿಧಾನ. ಮಾ ಫಲೇಶು ಅಂದ್ರೆ ಫಲ ಕಾಮನೆ, ಸ್ವರ್ಗಾದಿ ಫಲ ಕಾಮನೆಯಲ್ಲಿ ಅಧಿಕಾರ ಅಂದ್ರೆ ಯೋಗ್ಯತೆ, ವಿಧಾನ ಇಲ್ಲ. ಕರ್ಮ ಮಾಡದೇ ಇದ್ರೆ ನಿನಗೆ ನರಕ ಆಗ್ತದೆ ಅಂತ ಪ್ರತ್ಯವಾಯ ಪಾಪ ಹೇಳಿದ್ದಾರೆ. ಆದರೆ ಕಾಮನಾ ಮಾಡದೇ ಇದ್ರೆ, ಆಸೆ ಪಡದೇ ಇದ್ರೆ ನಿನಗೆ ದೋಷ ಬರ್ತದೆ ಅಂತೇನು ಹೇಳಲಿಲ್ಲ. ಕರ್ಮ ಮಾಡದೇ ಇದ್ರೆ ಪಾಪ ಬರ್ತದೆ ಅಂತ ಹೇಳಿದ್ದಾರೆ ಹೊರತು ಆಸೆ ಪಡದೇ ಇದ್ರೆ ದೋಷ ಬರ್ತದೆ ಅಂತ ಹೇಳಿಲ್ಲ. ಆದ್ರಿಂದ ಆಶಾ ಸಹಿತವಾಗಿ ಕರ್ಮವನ್ನ ವಿಧಾನ ಮಾಡಿದ್ದಲ್ಲ. ಮತ್ತೇನು, ಆಸೆ ಇದ್ದವರು ಕರ್ಮ ಮಾಡ್ರಿ ಅಷ್ಟೇ. ಆಸೆ ಮಾಡಿಕೊಂಡು ಕರ್ಮ ಮಾಡ್ರಿ ಅಂತಲ್ಲ. ತಲೆನೋವು ಇದ್ದವರು ಔಷಧ ತಗೊಳ್ರಿ ಅಂತ ಅನುವಾದ ಮಾಡಿ ಔಷಧ ಹೇಳೋದಷ್ಟೇ ಹೊರತು ತಲೆನೋವು ತಂದುಕೊಂಡು ಔಷಧಕ್ಕೆ ಬರ್ರಿ ಅಂತ ಯಾರು ಹೇಳೋದಿಲ್ಲ. ಕರ್ಮ ಮಾಡಲಿಕ್ಕೆ ಫಲವೇ ಹೇತು ಉಳ್ಳವನಾಗಬೇಡ. ಕರ್ಮ ಮಾಡಲಿಕ್ಕೆ ಫಲವನ್ನೇ ಮುಖ್ಯ ಕಾರಣ ಇಟ್ಟುಕೊಳ್ಳುವವನು ಆಗಬೇಡ. ಕರ್ಮಕರಣಕ್ಕೆ ಫಲವೇ ನಿಮಿತ್ತವಾಗಿ ಇಟ್ಟುಕೊಂಡವನು ಆಗಬೇಡ. ತರ್ಹಿ ಸ್ವಯಂ ಕ್ಲೇಶರೂಪತ್ವಾತ್ ಕರ್ಮನ ಕಾರ್ಯಂ. ಹಾಗಾದ್ರೆ ಫಲವನ್ನ ನಿಮಿತ್ತವಾಗಿ ಇಟ್ಕೋಬೇಡ ಅಂದ್ರೆ ಸುಮ್ಮನೆ ಕರ್ಮ ಯಾಕೆ ಮಾಡಬೇಕು? ಕ್ಲೇಶ ಅಲ್ವಾ? ಫಲ ಸಿಗೋದಾದ್ರೆ ಕ್ಲೇಶವನ್ನು ಸಹಿಸಬಹುದು. ಫಲ ನಿಮಿತ್ತವಾಗಿ ಇಟ್ಕೋಬೇಡ ಅಂತಂದ್ರೆ ಸುಮ್ಮನೆ ಕ್ಲೇಶ ರೂಪವಾದ ಕರ್ಮ ಯಾಕೆ ಮಾಡಬೇಕು? ಮಾಡೋದೇ ಬೇಡ ಅಂತಂದ್ರೆ ಮಾತೆ ಸಂಗೋಷ್ಠ ಕರ್ಮಣಿ ತೇ ತವ ತ್ವಾದೃಶ್ಯ ಸರ್ವಸ್ಯಾಪಿ ಜ್ಞಾನಿನಃ. ಮತ್ತೆ ಹಿಂದಿನಂತೆ ಅರ್ಥ, ನಿನಗಾಗ್ಲಿ ನಿನ್ನಂಥ ಯಾವ ಜ್ಞಾನಿಗಳಿಗಾಗ್ಲಿ ಅಕರ್ಮಣಿ ಸಂಘ ಸ್ನೇಹ ಮಾಭೂತ್. ಕರ್ಮ ಬಿಡ್ತೇವೆ ಅನ್ನುವಂಥ ಮನಸ್ಸನ್ನ ಹತ್ರ ಮಾಡಬೇಡ್ರಿ. ಅಲ್ಲ, ಫಲ ಇಲ್ವಲ್ಲ ಅಂತಂದ್ರೆ ಸ್ವರ್ಗಾದಿ ರೂಪ ಅಲ್ಪ ಅಸ್ಥಿರ ಫಲ ಅಭಾವೇಪಿ. ಸ್ವರ್ಗ ಅನ್ನುವಂಥ ಅಲ್ಪವಾದ ಅಸ್ಥಿರವಾದ ಫಲ ಇಲ್ಲದೆ ಇದ್ರೂ ಕೂಡ ಅನಲ್ಪ ಮಹತ್ತರವಾದಂತಹ ಸ್ಥಿರವಾದ ಮೋಕ್ಷರೂಪ ಮಹಾಪುರುಷಾರ್ಥ, ಅದಕ್ಕೆ ಕಾರಣೀಭೂತವಾದ ಭಗವಂತನ ಜ್ಞಾನ, ಭಕ್ತಿ, ಪ್ರಸಾದ ಇವುಗಳೆಲ್ಲ ಕರ್ಮದ ಫಲ ಇರೋದ್ರಿಂದ ತತ್ ಕಾಮನೆಯ ಕರ್ಮಕರಣ ಉಪಪತ್ತಿ, ಅದರ ಕಾಮನೆಯಿಂದ ಕರ್ಮ ಮಾಡ್ರಿ ಅಷ್ಟೇ. ಕ್ಷುದ್ರವಾದ ಫಲದಾಸೆಯಿಂದ ಕರ್ಮ ಮಾಡಬೇಡ್ರಿ, ಮಹತ್ತರವಾದ ಫಲದಾಸೆಯಿಂದ ಕರ್ಮ ಮಾಡ್ರಿ. ಜ್ಞಾನ ಭಕ್ತಿ ಕಾಮನಾಯ ಅಷ್ಟೇ ನಿಂದ ಅಭಾವಾತ್. ಜ್ಞಾನ ಭಕ್ತಿ ಕಾಮನೆ ಅದರಿಂದ ಮಾಡ್ರಿ, ಉದಾತ್ತ ಫಲ ಅದು. ಅದನ್ನಿಂದ ಎಲ್ಲಿಯೂ ಮಾಡಿಲ್ಲ. ಅದಕ್ಕೆ ವಿಪರೀತವಾಗಿ ಪ್ರಶಂಸನೆ ಮಾಡಿದ್ದಾರೆ. ಚತುರ್ಥ ಸ್ಕಂದದಲ್ಲಿ ಪ್ರಚೇತಸರು ಮಹಾತ್ಮರು ಭಗವಂತನ
ಪ್ರೀತಿಗೋಸ್ಕರ ಕರ್ಮ ಮಾಡಿದ್ದು ಅದೆಲ್ಲ ಉಂಟು. ಜ್ಞಾನ ಭಕ್ತಿ ಪ್ರಸಾದಗಳನ್ನು ಅಪೇಕ್ಷೆ ಪಟ್ಟದ್ದು ಉಂಟು. ತಥಾಚ ಸೂತ್ರಂ ಬ್ರಹ್ಮಸೂತ್ರವೂ ಹೇಳಿದೆ, ಓಂ ಬಹಿಸ್ತು ಭಯಥಾಪಿ ಸ್ಮೃತೇರಾಚಾರಾಚ ಓಂ. ಈ ಸೂತ್ರದಲ್ಲಿಯೂ ಕೂಡ ಜ್ಞಾನಭಕ್ತಿಯಾದಿಗಳ ನೀನು ಕಾಮನೆ ಮಾಡಬಹುದು ಅಂತ ಹೇಳಿದ್ದಾರೆ. ಅದರಿಂದ ಕರ್ಮನೇ ಬಿಟ್ಟುಬಿಡ್ತೇನೆ ಅಂತ ಮನಸ್ಸು ಮಾಡಬೇಡ್ರಿ. ಕ್ಷುದ್ರ ಫಲದ ಆಸೆಯಿಂದ ಕರ್ಮ ಮಾಡಬೇಡ್ರಿ. ಉದಾತ್ತವಾದ ಜ್ಞಾನಭಕ್ತಿಯಾದಿ ಪ್ರಸಾದ ಆ ಆಸೆ ಇಟ್ಟುಕೊಂಡು ಕರ್ಮ ಮಾಡಿ. ಜ್ಞಾನಿಗಳಿಗೂ ಕರ್ಮ ಮಾಡಬೇಕು ಅಂತ ಇಲ್ಲಿ ಒತ್ತೆ ಹೇಳ್ತಾ ಇದ್ದಾನೆ. ನೀನು ನಿನ್ನಂಥ ಜ್ಞಾನಿಗಳು ಕೂಡ ಕರ್ಮ ಮಾಡಬೇಕು ಅಂತ. ಜ್ಞಾನ ಬಂದ ಮೇಲೆ ಜ್ಞಾನಿಗಳಿಗೆ ಮೋಕ್ಷ ಸಿದ್ಧ, ಮತ್ತ್ಯಾಕೆ ಜ್ಞಾನಿಗಳು ಕರ್ಮ ಮಾಡಬೇಕು ಅಂತಂದ್ರೆ, ಹಾಗಲ್ಲ. ಬಂದಿರುವ ಜ್ಞಾನದಲ್ಲಿ ಮತ್ತು ಮೋಕ್ಷದಲ್ಲಿ ಅತಿಶಯ ಪ್ರಾಪ್ತಿ ಆಗ್ತದೆ. ಜ್ಞಾನದಿಂದ ಮೋಕ್ಷ ಸಿದ್ಧ. ಕರ್ಮ ಮಾಡಿದರೆ ಆ ಜ್ಞಾನವೂ ಕೂಡ ಉಕ್ತದೆ, ಹಾಲು ಉಕ್ಕಿದಂತೆ ಉಕ್ತದೆ. ಮೋಕ್ಷ ಸುಖವೂ ಕೂಡ ಉಕ್ಕಿ ಬರ್ತದೆ, ಅತಿಶಯ ಆಗ್ತದೆ. ಭಗವಂತನ ಸ್ಮರಣೆ, ನನ್ನ ಸ್ವಾಮಿ ಅಂತ ಸ್ಮರಣೆ ಉಳ್ಳವನಾಗು, ಇದೇ ಯೋಗ ಅಂತ ಹೇಳಿದ್ದಾರೆ. ಹೊರತು ಐಕ್ಯ ಸ್ಮರಣೆ ಮಾಡಬೇಡ, ಐಕ್ಯ ಭಾವನೆ ಮಾಡಬೇಡ. ಪರಮಾತ್ಮ ನನ್ನ ಸ್ವಾಮಿ ಅನ್ನೋ ಭಾವನೆ ಮಾಡು, ಐಕ್ಯ ಭಾವನೆ ಮಾಡಬೇಡ ಅಂತ ಹಿಂದೆ ಬಂತು. ಯಾಕೆ ಐಕ್ಯ ಭಾವನೆ ಮಾಡಬಾರ್ದು? ತತ್ಕುತಃ ಇತ್ಯತಃ ಜೀವ ಬ್ರಹ್ಮೈಕ್ಯ ಶೈವ ಅಭಾವಾತ್. ಐಕ್ಯ ಇದ್ರಲ್ವ ಐಕ್ಯ ಭಾವನೆ ಮಾಡಬೇಕು, ಐಕ್ಯವೇ ಇಲ್ಲ. ನೀನು ನಿನ್ನಂಥ ಯಾವ ಜೀವರಿಗೂ ಕೂಡ ಕರ್ಮದಲ್ಲಿ ಮಾತ್ರ ಅಧಿಕಾರ, ಕರ್ಮ ಸಂಪಾದನದಲ್ಲಿ ಮಾತ್ರ ಸಾಮರ್ಥ್ಯ, ಮತ್ತು ಯಾವುದರಲ್ಲಿಲ್ಲ. ಏವಕಾರದಿಂದ ಯಾವುದರಲ್ಲಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಮಾ ಫಲೇಶು ಕದಾಚನ ಅಧಿಕಾರೋ ನಾಸ್ತಿ, ಅಂದ್ರೆ ಫಲ ಸಂಪಾದನದಲ್ಲಿ ಸಾಮರ್ಥ್ಯ ಇಲ್ಲ. ಕರ್ಮ ಮಾಡಲಿಕ್ಕೆ ಮಾತ್ರ ಸಾಮರ್ಥ್ಯ ಪರಮಾತ್ಮ ಕೊಟ್ಟಿದ್ದಾನೆ, ಫಲ ಸಂಪಾದನೆಗೆ ಸಾಮರ್ಥ್ಯ ಕೊಟ್ಟಿಲ್ಲ. ಫಲ ಕೊಡ್ಲಿಕ್ಕೆ ಅವನೇ ಸಮರ್ಥ. ನಾವು ಮಾಡಿದ್ದೀವಿ, ನಾವು ಫಲ ತಗೋತೇವೆ ಅಂತ ತಗೊಳ್ಲಿಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ, ಮಾಡ್ಲಿಕ್ಕೆ ಮಾತ್ರ ಸಾಮರ್ಥ್ಯ ಅವನು ಕೊಟ್ಟದ್ದು. ಪರಮಾತ್ಮನಿಂದಲೇ ಫಲ ಸಿಗೋದು. ಏವಂಚ ಫಲ ಸಂಪಾದನೆ ಶಕ್ತತ್ವ ಅಶಕ್ತತ್ವಾಭ್ಯಾಂ. ಫಲ ಸಂಪಾದನದಲ್ಲಿ ಪರಮಾತ್ಮ ಶಕ್ತ, ಜೀವ ಅಶಕ್ತ. ಆದ್ರಿಂದ ಜೀವರಿಗೂ ಪರಮಾತ್ಮನಿಗೂ ಐಕ್ಯನೇ ಇಲ್ಲ. ಒಂದು ವೇಳೆ ಐಕ್ಯ ಇದ್ದಿದ್ರೆ ಇವನೇ ಫಲ ಸಂಪಾದನೆ ಮಾಡ್ಕೊಂಡ್ಬಿಡ್ತಿದ್ದ. ಅವನು ಕೊಟ್ಟರೆ ಮಾತ್ರ ಉಂಟು, ಇದ್ದಿದ್ರಿಲ್ಲ. ಮಿಥ್ಯೋಪಾಸನೆ ಆಗ್ತದೆ. ಪರಮಾತ್ಮನೇ ನಾನು ಅಂತ ಉಪಾಸನೆ ಮಾಡಿಬಿಟ್ರೆ ಮಿಥ್ಯೋಪಾಸನೆ. ಇದು ನ ಪ್ರತೀಕೇನ ಹಿ ಸಹ ಅನ್ನೋ ವ್ಯಾಸಸೂತ್ರದಲ್ಲೂ ಈ ಮಿಥ್ಯೋಪಾಸನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಮತ್ತು ಸಾಂಕರ್ಷಣ ಸೂತ್ರ ಅಂತಿದೆ. ಅಚೇತನವನ್ನ, ಅಸತ್ಯವಾದದ್ದನ್ನ, ಅಯೋಗ್ಯವಾದದ್ದನ್ನ ಉಪಾಸನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಕೇವಲ ಪರಮಾತ್ಮ ನಮ್ಮ ಸ್ವಾಮಿ ಅಂತ ಅಷ್ಟು ಸ್ಮರಣೆ ಮಾತ್ರ ಮಾಡಿದ್ರೆ ಸಾಕು, ಅದೇ ಅಲ್ವ ಯೋಗ. ಕರ್ಮ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಮಾತೆ ಸಂಗೋಷ್ಠ ಕರ್ಮಣಿ ಸ್ವದಾದೇಹೆ. ನಿನಗಾಗ್ಲಿ ನಿನ್ನಂಥ ಜ್ಞಾನಿಗಳು ಸರ್ವಸ್ವ ಎಲ್ರಿಗೂ ಕೂಡ ಅಕರ್ಮಣಿ ಕರ್ಮ ಅಕರಣೆ ಸಂಗಹ ಸ್ನೇಹ ಮಾಭೂತ್. ಕರ್ಮ ಮಾಡೋದಿಲ್ಲ ಅಂತ ಮಾತ್ರ ಬಿಡಬೇಡ್ರಿ, ಹರಿಸ್ಮರಣೆ ಮಾಡ್ರಿ, ಆದ್ರೆ ಕರ್ಮ ಮಾಡೋದಿಲ್ಲ ಅದೊಂದೇ ಸಾಕು ಅಂತ ಮಾತ್ರ ಮಾಡಬೇಡಿ. ಯಾಕೆ? ಕರ್ಮ ಮಾಡದೇ ಇದ್ರೆ ತದಕರಣೆ ಪ್ರತ್ಯವಾಯು ಶ್ರವಣಾತ್. ಕರ್ಮ ಮಾಡದೇ ಇದ್ರೆ ಪಾಪ ಬರ್ತದೆ ಅಂತ ಹೇಳಿದ್ದಾರೆ. ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಮಾತೇ ಸಂಗೋಸ್ತು ಅಕರ್ಮಣಿ, ಕರ್ಮವನ್ನ ಬಿಡಬೇಡ, ಕರ್ಮ ಮಾಡು, ಆದರೆ ನಿಷ್ಕಾಮನೆಯಿಂದ ಮಾಡು ಅಂತ ಉಪದೇಶ ಮಾಡ್ತಾ ಇದ್ದಾನೆ. 48ನೇ ಶ್ಲೋಕ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧಿ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ನಿಷ್ಕಾಮ ಕರ್ಮ ಅಂದರೆ ಏನು, ಅದರ ಸ್ವರೂಪವನ್ನ ಹೇಳ್ತಾ ಇದ್ದಾನೆ. ಅರ್ಜುನ, ನೀನು ಭಗವಂತನ ಸಾಕ್ಷಾತ್ಕಾರದ ಸಾಧನದಲ್ಲಿ ಆಸಕ್ತನಾಗಿ ಅದರಲ್ಲಿ ಮನಸ್ಸಿಟ್ಟು ಪರಮಾತ್ಮನ ಜ್ಞಾನೋಪಾಯ ಯಾವುದು ಅಂತ ಅನ್ನೋದರಲ್ಲಿ ಆಸಕ್ತನಾಗಿ ಕರ್ಮ ಮಾಡು. ಕರ್ಮಫಲದಲ್ಲಿ ಆಸಕ್ತಿಯನ್ನು ಬಿಡು, ಜ್ಞಾನೋಪಾಯದಲ್ಲಿ ಆಸಕ್ತಿ ಮಾಡು. ಕರ್ಮದ ಫಲ, ಕರ್ಮ ಮಾಡುವಾಗ ಕರ್ಮದ ಫಲ ಸಿಗಲಿ ಸಿಗದೆ ಹೋಗಲಿ, ನಿರ್ವಿಕಾರನಾಗಿರು. ಇದೇ ಜ್ಞಾನೋಪಾಯ. ಫಲ ಸಿಕ್ಕಾಗ ಸಂತೋಷ ಪಡೋದು, ಸಿಗಲಿಲ್ಲ ಅಂತ ವ್ಯಥೆ ಪಡೋದು ಅದು ಮಾಡಬೇಡ. ಜ್ಞಾನೋಪಾಯದಲ್ಲಿ ಆಸಕ್ತಿ ಇಟ್ಟು ಭಗವಂತನ ಪ್ರೀತಿ ಆಗಲಿ ಅಂತ ಕರ್ಮ ಮಾಡು. ಸಿದ್ಧಿ ಆಗಲಿ ಆಗದೆ ಹೋಗಲಿ ನಿರ್ವಿಕಾರ ಚಿತ್ತನಾಗಿರು. ಇದನ್ನೇ ನಿಷ್ಕಾಮ ಕರ್ಮ ಅಂತ ಕರೀತಾರೆ. ಇಂಥ ನಿಷ್ಕಾಮ ಕರ್ಮ ಮಾಡಿದರೆ ಪರಮಾತ್ಮ ಅವರ ಮೇಲೆ ಅತ್ಯಂತ ಪ್ರೀತನಾಗ್ತಾನೆ. ಯಾಕೆ? ನಿಷ್ಕಾಮ ಕರ್ಮ ಅಂದರೆ ಫಲದ ಮೇಲೆ ಆಸೆ ಇಡದೆ ಭಗವಂತ ಪ್ರೀತಿ ಆಗಲಿ ಅಂತ ಮಾಡೋದು. ಇದಕ್ಕೆ ಒಂದು ದೃಷ್ಟಾಂತ.
ಒಬ್ಬ ಭೃತ್ಯ ರಾಜನ ಹತ್ರ ಬರ್ತಾನೆ, ಯಜಮಾನನ ಹತ್ರ ಬರ್ತಾನೆ. ನಾನು ನಿನ್ನ ಕೆಲಸ ಮಾಡ್ಕೊಂಡಿರ್ತೇನೆ, ಸೇವೆ ಮಾಡ್ಕೊಂಡಿರ್ತೇನೆ, ಅವಕಾಶ ಮಾಡು ಅಂತ ಕೇಳ್ತಾನೆ. ಆಯಿತು ಅಂತ ಅವನು ಯಜಮಾನ ಕೆಲಸಕ್ಕೆ ಸೇರಿಸ್ಕೊಳ್ತಾನೆ. ನಿನಗೇನು ಕೊಡಬೇಕು, ವೇತನ, ಸಂಬಳ ಏನು ಕೊಡಬೇಕು ಅಂತ ರಾಜ ಕೇಳಿದರೆ ಆ ಭೃತ್ಯ, ನನಗೇನೂ ಬೇಡ, ನೀನು ಪ್ರಸನ್ನನಾಗೂ ಸಾಕು, ನಿನ್ನ ಸೇವೆ ಮಾಡಬೇಕು, ನಿನ್ನ ಪ್ರಸನ್ನತೆ ಗಳಿಸ್ಬೇಕು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನನಗೇನು ಫಲ ಸಿಕ್ಕರೂ ಸರಿ ಬಿಟ್ಟರೂ ಸರಿ, ನಿನ್ನ ಸೇವೆ ಮುಖ್ಯ ಅಂತ ಮಾಡ್ತೇನೆ ಅಂತ ಹೀಗೆ ಹೇಳಿ ಒಬ್ಬ ಭೃತ್ಯ ಕೆಲಸ ಮಾಡಿದರೆ ಅವನ ಮೇಲೆ ಯಜಮಾನ ಬಹಳ ಪ್ರೀತನಾಗ್ತಾನೆ. ಅದೇ ಆ ಧನಿಕನಾದ ಯಜಮಾನನ ಹತ್ರ ಬಂದು ಸ್ವಾರ್ಥಕ್ಕೋಸ್ಕರ, ನನಗಿಷ್ಟು ಹಣ ಬೇಕು ಅಂತ ಸ್ವಾರ್ಥಕ್ಕೋಸ್ಕರ ನಿನ್ನ ಸೇವೆ ಮಾಡ್ತೇನೆ, ಇಷ್ಟು ಸಂಬಳ ಕೊಡು ಅಂತ ಕೇಳಿದರೆ, ಫಲದ ಮೇಲೆ ದೃಷ್ಟಿ ಇಟ್ಟುಕೊಂಡು ಕೇಳಿದರೆ ಅಷ್ಟು ಪ್ರೀತನಾಗೋದಿಲ್ಲ. ನಿಸ್ವಾರ್ಥಿಯಾಗಿ ನಿನ್ನ ಸೇವೆ ಮಾಡ್ತೇನೆ ಅಂದರೆ ಯಜಮಾನ ಪ್ರೀತನಾಗ್ತಾನೆ. ಹಾಗೆ ಸ್ವಾರ್ಥ ಸೇವಕನಿಗಿಂತ ನಿಸ್ವಾರ್ಥ ಸೇವಕನ ಮೇಲೆ ಯಜಮಾನನಿಗೆ ಪ್ರೇಮ ಹುಟ್ಟುತ್ತದೋ ಅದರಂತೆ ನಿಷ್ಕಾಮ ಕರ್ಮದಿಂದ ಪರಮಾತ್ಮ ಅತ್ಯಂತ ಸಂತೋಷ ಪಡ್ತಾನೆ. ಈಗ ನಿಷ್ಕಾಮ ಕರ್ಮ ಮಾಡಿದವರಲ್ಲಿ ಶ್ರೇಷ್ಠರು ಅಂದರೆ ಹನುಮಂತ ದೇವರು. ಹನುಮಂತ ದೇವರು ರಾಮದೇವರು ಸೇವೆ ಮಾಡುವಾಗ ಅಥವಾ ರಾಮ ಹನುಮಂತನನ್ನ ಲಂಕೆಗೆ ಹೋಗಿ ಬಾ ಅಂತ ಕಳಿಸುವಾಗ ನನಗೇನು ಕೊಡ್ತಿ ಅಂತ ಕೇಳಲಿಲ್ಲ. ನಿಸ್ವಾರ್ಥವಾಗಿ ಭಕ್ತಿಯಿಂದ ಸೇವೆ ಮಾಡಿದ. ರಾಮಚಂದ್ರ ದೇವರು ಹನುಮಂತನಿಗೆ ಸ್ವಾತ್ಮ ಪ್ರದಾನಮಧಿಕಂ ಪವನಾತ್ಮಜಸ್ಯ, ಸ್ವಾತ್ಮ ಪ್ರದಾನ ಮಾಡಿದ, ಆತ್ಮಪ್ರದಾನ, ತನ್ನನ್ನೇ ತಾನು ಕೊಟ್ಕೊಂಡು ಬಿಟ್ಟ. ಆದ್ರಿಂದ ಅದು ಬಹಳ ಶ್ರೇಷ್ಠ ನಿಷ್ಕಾಮ ಕರ್ಮ. ಕಾಮ್ಯಕರ್ಮ ಮಾಡ್ತಾ ಹೋದರೆ, ಸಕಾಮ ಕರ್ಮ ಮಾಡಿದರೆ ಅದು ದೇವರಲ್ಲಿ ಒಂದು ವ್ಯಾಪಾರ ಮಾಡಿದ ಹಾಗೆ. ನಾನು ನಿನ್ನ ಹೇಳಿದಂತೆ ಇಷ್ಟು ಕೆಲಸ ಮಾಡ್ತೇನೆ, ನೀನು ನನಗೇನು ಕೊಡ್ತಿ, ಇಷ್ಟು ಫಲ ಕೊಡು ಅಂತ ಹೇಳಿದರೆ ಅದು ವ್ಯಾಪಾರ. ಅದು ಸ್ವಾಮಿ ಭೃತ್ಯ ಆ ಭಾವನೆ ಸೇವ್ಯ ಸೇವಕ ಭಾವ, ಸ್ವಾಮಿ ಭೃತ್ಯ ಭಾವ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಆದ್ದರಿಂದ ಫಲದ ಮೇಲಿನ ಆಸಕ್ತಿಯನ್ನು ಬಿಟ್ಟು ಕರ್ಮ ಮಾಡಬೇಕು. ಆದರೆ ಕೆಲವರು ಫಲದ ಮೇಲೆ ಆಸಕ್ತಿ ಬಿಟ್ಟು ಕರ್ಮ ಮಾಡಬೇಕು ಅನ್ನೋದಕ್ಕೆ ಭಗವಂತ ಪ್ರೀತನಾಗಲಿ ಅನ್ನೋ ಆಸೆನೂ ಬಿಡಬೇಕು ಅಂತ ವ್ಯಾಖ್ಯಾನ ಮಾಡ್ತಾರೆ. ಯಾವ ಇಚ್ಛೆನೂ ಇಟ್ಕೋಬಾರ್ದು, ಪರಮಾತ್ಮನ ಪ್ರೀತಿ ಇಚ್ಛೆನೂ ಇಲ್ಲದೆ ಕರ್ಮ ಮಾಡಬೇಕು ಅಂತ, ಅದು ಮಾತ್ರ ಸರಿಯಲ್ಲ. ನಿಷ್ಕಾಮ ಕರ್ಮ ಅಂದರೆ ಎಲ್ಲಾ ಕಾಮನೆ ಬಿಡಬೇಕು ಅಂತ ಅರ್ಥ ಅಲ್ಲ. ಅದು ಹಂಗೆ ಬಿಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಭಗವಂತನ ಪ್ರೀತಿಯನ್ನ ಅಪೇಕ್ಷಿಸಬಹುದು, ಅದರ ಕಾಮನೆ ಇಟ್ಕೋಬಹುದು, ಉದಾತ್ತವಾದ ಕಾಮನೆ ಇಟ್ಕೋಬಹುದು. ಕ್ಷುದ್ರವಾದ ಸ್ವಾರ್ಥ ಆ ಕಾಮನೆ ತ್ಯಾಜ್ಯ. ಭಗವಂತನ ಜ್ಞಾನ ಬರಲಿ, ಭಗವಂತನ ಭಕ್ತಿ ಬರಲಿ, ಭಗವಂತನ ಪಾದದಲ್ಲಿ ಭಕ್ತಿ ಬರಬೇಕು, ಅವನ ಅನುಗ್ರಹ ಆಗಬೇಕು, ಈ ಫಲದ ಆಸೆ ಇಟ್ಟುಕೊಂಡು ಕರ್ಮ ಮಾಡಬಹುದು. ಅದು ನಿಷ್ಕಾಮ ಕರ್ಮ ಅಂತಲೇ ಅನಿಸ್ಕೊಳ್ತದೆ. ನಿಷ್ಕಾಮ ಕರ್ಮದ ಮಾಡುವವರಲ್ಲಿ ಹನುಮಂತ ಅಗ್ರಗಣ್ಯ. ಅವನೇ ಪರಮಾತ್ಮನಲ್ಲಿ ಕೇಳಿದ್ದಾನೆ, ಫಲ ಕೇಳಿದ್ದಾನೆ. ಏನ್ ಕೇಳಿದ್ದಾನೆ? ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ, ನಿನ್ನ ಪಾದದಲ್ಲಿ ನನಗೆ ಕ್ಷಣ ಕ್ಷಣಕ್ಕೂ ಭಕ್ತಿ ಜಾಸ್ತಿ ಆಗಬೇಕು, ಅಂಥ ಭಕ್ತಿ ಕೊಡು. ಅನುಗ್ರಹಸ್ತೆ ಮಯಿ ಚೈವಮೇವ, ನಿನ್ನ ಅನುಗ್ರಹ ನನಗೆ ಬೇಕು, ಅದನ್ನು ಮಾಡು. ಹೀಗೆ ಫಲದ ಆಸಕ್ತಿ ಮಾಡಿದ್ದಾನೆ ಹನುಮಂತ. ಆದರೆ ಪರಮಾತ್ಮನ ಅನುಗ್ರಹ, ಅವನಲ್ಲಿ ಭಕ್ತಿ, ಅವನ ಜ್ಞಾನ, ಇದನ್ನ ಅಪೇಕ್ಷೆ ಪಟ್ಟಿದ್ದಾನೆ ಹೊರತು ಸ್ವಾರ್ಥವನ್ನಲ್ಲ, ಕ್ಷುದ್ರ ಫಲ ಅಲ್ಲ. ಅದರಿಂದ ಬೇರೆಯವರು ವ್ಯಾಖ್ಯಾನ ಮಾಡುವಂತೆ ನಿಷ್ಕಾಮ ಕರ್ಮ ಅಂದರೆ ಎಲ್ಲ ಆಸೆಯನ್ನು ತೊರೆಯೋದು, ಭಗವಂತನ ಪ್ರೀತಿ ಆಗಲಿ ಅನ್ನೋ ಆಸೆಯನ್ನು ತೊರೆಯೋದು ಅಂತ ಅರ್ಥ ಅಲ್ಲ. ಕ್ಷುದ್ರ ಆಸೆಗಳನ್ನು ತೊರಿಬೇಕು ಅಂತ ಅರ್ಥ. ಆದ್ದರಿಂದ ನಿಷ್ಕಾಮ ಕರ್ಮ ಅಂತಂದ್ರೆ ಸಾಂಸಾರಿಕವಾಗಿರ್ತಕ್ಕಂಥ ಸ್ವರ್ಗ ಅಥವಾ ಸಾಂಸಾರಿಕ ಸುಖ, ಆ ಫಲದ ಅಪೇಕ್ಷೆಯನ್ನು ಬಿಟ್ಟು ಈಶ್ವರ ಪ್ರೀತ್ಯರ್ಥವಾದ ಕರ್ಮವೇ ನಿಷ್ಕಾಮ ಕರ್ಮ, ಅದೇ ಯೋಗ. ಕಾಮ್ಯ ಕರ್ಮ, ಸಕಾಮ ಕರ್ಮ ಮಾಡಿದರೆ ಅದು ಸರಿಯಲ್ಲ ಅಂತ ಆ ಸಕಾಮ ಕರ್ಮವನ್ನು ಮುಂದಿನ ಶ್ಲೋಕದಲ್ಲಿ ನಿಂದೆ ಮಾಡ್ತಾ ಇದ್ದಾನೆ ಕೃಷ್ಣ. ಅರ್ಜುನ, ಕಾಮ್ಯಕರ್ಮ ಅಥವಾ ಸಕಾಮ ಕರ್ಮ ಅತ್ಯಂತ ಕೆಳಮಟ್ಟದ್ದು, ನಿಕೃಷ್ಟವಾದದ್ದು. ಯಾರು ಈ ನಿಕೃಷ್ಟವಾದ ಸಕಾಮ ಕರ್ಮ ಮಾಡ್ತಾರೋ ಅವರು ಸ್ವಲ್ಪ ಕಾಲ ಸ್ವರ್ಗಾದಿ ಸುಖವನ್ನು ಅನುಭವಿಸ್ತಾರೆ. ಆದರೆ ಅದಾದ್ಮೇಲೆ ಮನುಷ್ಯ ಲೋಕಕ್ಕೋ ಅಥವಾ ನರಕಾದಿ ಲೋಕಗಳಿಗೋ ಹೋಗಿ ಮತ್ತೆ ದುಃಖ ಅನುಭವಿಸ್ತಾರೆ. ಆದ್ದರಿಂದ ಕೃಪಣ ಫಲಹೇತವ, ಫಲದ ಆಸೆ ಇಟ್ಟುಕೊಂಡು ಸಕಾಮ ಕರ್ಮ ಮಾಡುವವರು ಕೃಪಾಪಾತ್ರರು, ಶೋಚನೀಯರವರು, ಅವರು ಶೋಚನೀಯರು.
ನಿಷ್ಕಾಮ ಕರ್ಮ ಮಾಡಿದರೆ ಅವರು ಪ್ರಶಂಸನೀಯರು. ಅದೇ ನಿಷ್ಕಾಮ ಕರ್ಮ ಮಾಡಿದವರು ಬ್ರಹ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಂಡು ಅನಂತ ಜನ್ಮದಲ್ಲಿ ಮಾಡಿದ ಸುಕೃತ ದುಷ್ಕೃತ ಪುಣ್ಯ ಪಾಪಗಳನ್ನ ಪರಿತ್ಯಾಗ ಮಾಡಿ ಈ ಜನ್ಮ ಅನ್ನುವ ಬಂಧನದಿಂದ ಬಿಡುಗಡೆಯನ್ನ ಹೊಂದಿ ವಿಷ್ಣುವಿನ ಲೋಕಕ್ಕೆ ಹೋಗ್ತಾರೆ, ಶ್ರೇಷ್ಠವಾದ ಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿ ಈ 2 ಶ್ಲೋಕಗಳಲ್ಲಿ ಕೃಷ್ಣ ಹೇಳ್ತಾನೆ, ನಿಷ್ಕಾಮ ಕರ್ಮ ಮಾಡಿದವರು ಪದಂಗಚ್ಚಂತೆ ಅನಾಮಯಂ, ಶ್ರೇಷ್ಠವಾದ ಲೋಕಕ್ಕೆ ಹೋಗ್ತಾರೆ, ಜನ್ಮ ಬಂಧ ಮುಕ್ತರಾಗ್ತಾರೆ. ಯಾರು? ಕರ್ಮದಿಂದ ಬಂದ ಫಲವನ್ನ ಬರುವ ಫಲವನ್ನ ಬಿಟ್ಟು, ಅಂದ್ರೆ ಫಲೋದ್ದೇಶದಿಂದ ಕರ್ಮ ಮಾಡೋದನ್ನ ಬಿಟ್ಟು ಅಂತ ಅರ್ಥ. ಫಲೋದ್ದೇಶದಿಂದ ಕರ್ಮ ಮಾಡೋದನ್ನ ಬಿಟ್ಟು ಅಪರೋಕ್ಷ ಜ್ಞಾನವನ್ನ ಪಡೆದು, ಮನೀಷಿಣ ಅಂದ್ರೆ ಅಪರೋಕ್ಷ ಜ್ಞಾನ ಪಡೆದು ವಿಷ್ಣು ಲೋಕಕ್ಕೆ ಹೋಗ್ತಾರೆ. ಹೋಗುವಾಗ ಉಭಯ ಸುಕೃತ ದುಷ್ಕೃತೆ, ಬಹುಜನ್ಮದಲ್ಲಿ ಮಾಡಿದ ಪುಣ್ಯವನ್ನು ಮತ್ತು ಪಾಪವನ್ನು ಬಿಟ್ಟು ಹೋಗ್ತಾರೆ ಅಂತ ಒಂದು ಮಾತಾಡಿದ್ದಾನೆ ಕೃಷ್ಣ. ನಿಷ್ಕಾಮ ಕರ್ಮ ಮಾಡಿದವರು ಪರಮಾತ್ಮನ ಸಾಕ್ಷಾತ್ಕಾರ ಪಡೆದು ಫಲದ ಆಸೆಯಿಂದ ಕರ್ಮ ಬಿಟ್ಟು ಜನ್ಮಬಂಧ ಮುಕ್ತರಾಗಿ ವಿಷ್ಣು ಲೋಕಕ್ಕೆ ಹೋಗ್ತಾರೆ. ಆದರೆ ಪುಣ್ಯ ಪಾಪಗಳನ್ನ ಬಿಡ್ತಾನೆ ನಿಷ್ಕಾಮ ಕರ್ಮಿಯಾದವನು. ಇದರಲ್ಲಿ ಸಂದೇಹ ಬರ್ತದೆ. ನಿಷ್ಕಾಮ ಕರ್ಮ ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಪಡೆದವನು ಪಾಪ ಬಿಡ್ಲಿಬೇಕಾದ್ರೆ ಪುಣ್ಯವನ್ನ ಯಾಕೆ ಬಿಟ್ಟು ಹೋಗ್ತಾನೆ? ಮೋಕ್ಷಕ್ಕೆ ಹೋಗುವಾಗ, ವಿಷ್ಣು ಲೋಕಕ್ಕೆ ಹೋಗುವಾಗ ಪುಣ್ಯ ಯಾಕೆ ಬಿಟ್ಟು ಹೋಗ್ತಾನೆ ಅಂತಂದ್ರೆ, ಎಲ್ಲಾ ಪುಣ್ಯ ಬಿಡೋದಿಲ್ಲ. ಪುಣ್ಯದಲ್ಲಿ 2 ಭಾಗ ಇದೆ. ವಿಷ್ಣು ಲೋಕಕ್ಕೆ ಮೋಕ್ಷಕ್ಕೆ ಕಾರಣವಾದ ಪುಣ್ಯ, ಇನ್ ಕೆಲವು ಪುಣ್ಯ ಬರೇ ಸ್ವರ್ಗ ಸುಖಕ್ಕೆ ಕಾರಣವಾದ ಪುಣ್ಯ, ಅಥವಾ ಭೌತಿಕ ಸುಖ, ಮಕ್ಕಳು, ಮರಿ, ಉದ್ಯೋಗ, ಸಂಪತ್ತು, ಆಸ್ತಿ, ಇದಕ್ಕೆ ಬೇಕಾದ ಪುಣ್ಯ. ಮೋಕ್ಷಕ್ಕೆ ಬೇಕಾದ ಪುಣ್ಯ, ಸ್ವರ್ಗಾದಿ ಸುಖಕ್ಕೆ ಬೇಕಾದ ಪುಣ್ಯ, ಲೌಕಿಕ ಸುಖಕ್ಕೆ ಬೇಕಾದ ಪುಣ್ಯ ಅಂತ 2 ಥರ ಪುಣ್ಯ ಇದೆ. ಬ್ರಹ್ಮಜ್ಞಾನ ಪಡೆದವನಿಗೆ ಈ ಸ್ವರ್ಗಾದಿ ಸುಖ ಬೇಕೇ ಆಗಿಲ್ಲ ಅವನಿಗೆ. ಆದ್ರಿಂದ ಆ ಸುಖ ಸಾಧನವಾದ ಪುಣ್ಯವನ್ನ ಬಿಟ್ಟು ಅದನ್ನೇ ಯಾರು ಬಯಸ್ತಿರ್ತಾರೆ ಅವರಿಗೆ ಕೊಟ್ಟು ಅಂತ ಅರ್ಥ. ಇನ್ನು ಮೋಕ್ಷ ಸಾಧನವಾದ ಪುಣ್ಯ ಏನಿದೆ ಅದನ್ನು ತಗೊಂಡು ಹೋಗ್ತಾನೆ. ಒಂದು ವೇಳೆ ಅದನ್ನ ಬಿಡದೇ ಇದ್ರೆ ಆ ಅನಿಷ್ಟ ಪುಣ್ಯ, ಇಷ್ಟ ಪುಣ್ಯ ಅಂತ ಅದಕ್ಕೆ ಹೆಸರು. ಇಷ್ಟ ಪುಣ್ಯ ಅಂದ್ರೆ ಮೋಕ್ಷಕ್ಕೂ ಒಯ್ಯುವ ಪುಣ್ಯ, ಅನಿಷ್ಟ ಪುಣ್ಯ ಅಂದ್ರೆ ಮೋಕ್ಷಕ್ಕೆ ತಗೊಂಡು ಹೋಗದೆ ಅದು ಬಂಧುಗಳಿಗೋ ತನ್ನ ಭಕ್ತರು ಬಂಧುಗಳು ಅಂಥವರಿಗೆಲ್ಲ ಹಂಚಿ ಹೋಗುವ ಪುಣ್ಯ, ಅದು ಅನಿಷ್ಟ ಪುಣ್ಯ. ಅದನ್ನ ಯಾಕೆ ಅದು ಅವನಿಗೆ ಅನಿಷ್ಟ ಅಂದ್ರೆ ಅದು ಮೋಕ್ಷಕ್ಕೆ ವಿಳಂಬ ಮಾಡ್ತದೆ. ಅದನ್ನು ತಾನೇ ಅನುಭವಿಸ್ತಾ ಕೂತರೆ ಮೋಕ್ಷ ತಡ ಆಗ್ತದೆ. ಆದ್ದರಿಂದ ಆ ವಿಳಂಬ ಆಗೋ ಕಾರಣ ಆ ಪುಣ್ಯವನ್ನು ಬಿಟ್ಟು ಮೋಕ್ಷಕ್ಕೆ ಬೇಕಾದ ಪುಣ್ಯ ಇಟ್ಟುಕೊಂಡು ಹೋಗ್ತಾನೆ. ಅಂದ್ರೆ ಭಗವಂತನು ಕೂಡ ಸಾಕ್ಷಾತ್ಕಾರ ಅವನದ್ದು ಕೊಟ್ಟ ಮೇಲೆ, ಪರಮಾತ್ಮನ ಸಾಕ್ಷಾತ್ಕಾರ ಯಾರಿಗಾಗಿರ್ತದೆ ಅಂಥವನಿಗೆ ಈ ಪುಣ್ಯ, ಮೋಕ್ಷ ಸಾಧನವಾದ ಪುಣ್ಯ ನಾಶ ಮಾಡೋದಿಲ್ಲ, ಸ್ವರ್ಗಾದಿಗಳಿಗೆ ಬೇಕಾದ ಪುಣ್ಯ ನಾಶ ಮಾಡ್ತಾನೆ. ಬ್ರಹ್ಮಜ್ಞಾನ ಬರೋದಕ್ಕಿಂತ ಮುಂಚೆ ಅದು ಬೇಕಾಗಿತ್ತು ಅವನಿಗೆ, ಅದಕ್ಕೆ ಅದನ್ನು ಮಾಡಿದ. ಬ್ರಹ್ಮಜ್ಞಾನ ಬಂದ ಮೇಲೆ ಆ ಜ್ಞಾನಿಗಳಿಗೆ ಈ ಸ್ವರ್ಗ ಸಾಧನವಾದ ಪುಣ್ಯ ಬೇಕೇ ಆಗೋದಿಲ್ಲ. ಬ್ರಹ್ಮಜ್ಞಾನಕ್ಕಿಂತ ಪೂರ್ವದಲ್ಲಿ ಅವರಿಗೆ ಅದು ಇಷ್ಟ ಆಗಿತ್ತು. ಬ್ರಹ್ಮಜ್ಞಾನ ಬಂದ ಮೇಲೆ ಇದು ಬೇಡ ಅಂತ ಅನಿಸ್ತದೆ. ಆವಾಗ ಅದನ್ನ ಬಂಧುಗಳಿಗೆ ಹಂಚಿ ಅದೇ ನಾಶ ಮಾಡೋದು ಅಂದ್ರೆ ಬಂಧುಗಳಿಗೆ ಹಂಚಿ ಹೋಗೋದು. ಇದಕ್ಕೊಂದು ದೃಷ್ಟಾಂತ ಕೊಡಬೇಕು ಅಂದ್ರೆ, ಎಲ್ಲೋ ಯಾತ್ರೆಗೆ ಹೋಗುವವರು ಪ್ರಯಾಣದ ಮಧ್ಯದಲ್ಲಿ ಅಡಿಗೆ ಮಾಡಿ ಊಟ ಮಾಡಿ ಮುಂದೆ ಹೋಗಬೇಕು. ಅದಕ್ಕೆ ಕಟ್ಟಿಗೆ, ಎಣ್ಣೆ, ಅಕ್ಕಿ, ಬೇಳೆ, ಉಪ್ಪು, ಸಾಸಿವೆ, ಎಣ್ಣೆ ಇದೆಲ್ಲ ಬೇಕು, ಎಲ್ಲವೂ ಇಷ್ಟವೇ. ಯಾಕೆ ಪ್ರಯಾಣಕ್ಕೆ ಬೇಕಾದದ್ದು ಇಷ್ಟ. ಅದನ್ನೆಲ್ಲ ಸಂಗ್ರಹ ಮಾಡ್ತಾನೆ. ಊಟ ಆಗ್ತದೆ. ಮುಂದೆ ಹೊರಡುವಾಗ ಮತ್ತೆ ಕಟ್ಟಿಗೆ, ಎಲೆ, ಉಪ್ಪು, ಸಾಸಿವೆ ಅದು ಬೇಡ ಅನಿಸ್ತದೆ ಅವನಿಗೆ. ಯಾಕೆ? ಅದನ್ನೇನು ಕ್ಷುದ್ರ, ಅದನ್ನೇನು ಒಯ್ಯೋದು, ಅಲ್ಲಿ ಮುಂದಿನ ಊರಲ್ಲೇ ಖರೀದಿ ಮಾಡಿದ್ರಾಯ್ತು ಅಂತ ಆ ಕಟ್ಟಿಗೆ ಹೊರೆ ಅದನ್ನೆಲ್ಲ ಹೊತ್ಕೊಂಡು ಹೋಗೋದಿಲ್ಲ, ಅಲ್ಲಿದ್ದವರಿಗೆ ಕೊಟ್ಟು ಬಿಡ್ತಾನೆ. ಆದ್ರೆ ಕೇಸರಿ, ತುಪ್ಪ, ಸಕ್ಕರೆ, ಗೋಡಂಬಿ, ದ್ರಾಕ್ಷಿ ಅದೆಲ್ಲ ತಗೊಂಡು ಹೋಗ್ತಾರೆ. ಅದು ಮುಂದಿನವರಿಗೂ ಬೇಕು. ಅದು ಸುಕೃತ ಇದು ಇಷ್ಟ ಪುಣ್ಯ ಇದ್ದ ಹಾಗೆ. ಮುಂದಿನವರಿಗೂ ಬೇಕು, ತಗೊಂಡು ಮುಂದಿನವರಿಗೂ ಇದು ಬೇಕು. ಆದ್ರೆ ಈ ಉಪಯೋಗಿಸಿದ ಕಟ್ಟಿಗೆ, ಎಣ್ಣೆ, ಉಪ್ಪು ಅದು ಬೇಡ ಅಂತ ಅನಿಸ್ತದೆ. ಹಾಗೆ
ಸ್ವರ್ಗಕ್ಕಿಂತ ಇದು ಬ್ರಹ್ಮಜ್ಞಾನಕ್ಕಿಂತ ಪೂರ್ವದಲ್ಲಿ ಏನು ಪುಣ್ಯ ಮಾಡಿರ್ತಾನೆ ಅದು ಬ್ರಹ್ಮಜ್ಞಾನ ಬಂದ ಮೇಲೆ ಅದು ಬೇಡ ಅಂತ ಅನಿಸ್ತದೆ, ಅದನ್ನ ಬಿಟ್ಟು ಅಂತ ಅರ್ಥ. ಹೀಗೆ ಬುದ್ಧಿಯುಕ್ತೋ ಜಹಾತಿಹ ಉಭಯ ಸುಕೃತ ದುಷ್ಕೃತೆ ಅಂತಂದ್ರೆ ಅನಿಷ್ಟ ಪುಣ್ಯವನ್ನ ಬಿಟ್ಟು ಪಾಪವನ್ನ ಪೂರ್ತಿಯಾಗಿ ಬಿಟ್ಟು, ದ್ವೇಷಿಗಳಿಗೆ ಪಾಪ ಹಂಚಿ ಬಂಧುಗಳಿಗೆ ಅನಿಷ್ಟ ಪುಣ್ಯವನ್ನು ಹಂಚಿ ಇಷ್ಟ ಪುಣ್ಯವನ್ನ ಜೊತೆಗೆ ತಗೊಂಡು ವಿಷ್ಣು ಲೋಕಕ್ಕೆ ಹೋಗ್ತಾನೆ. ನಿಷ್ಕಾಮ ಕರ್ಮ ಮಾಡಿದವನು. ಕಾಮ್ಯಕರ್ಮ ಮಾಡಿದವರು ಸ್ವರ್ಗ ಪಡೆದು ಮತ್ತೆ ಮನುಷ್ಯ ಲೋಕಕ್ಕೋ ನರಕಕ್ಕೋ ಹೋಗಿ ದುಃಖ ಪಡ್ತಾರೆ. ಆದ್ರಿಂದ ಕಾಮ್ಯಕರ್ಮ ಸಕಾಮ ಕರ್ಮ ಅದು ನಿಕೃಷ್ಟ, ನಿಷ್ಕಾಮ ಕರ್ಮ ಶ್ರೇಷ್ಠ ಅಂತ ಕೃಷ್ಣನ ಅಭಿಪ್ರಾಯ. ಮತ್ತೆ ಅರ್ಜುನ ಕೇಳ್ತಾನೆ, ಅರ್ಜುನನ ಪ್ರಶ್ನೆ ಇಷ್ಟು: ನಿಷ್ಕಾಮ ಕರ್ಮ ಮಾಡಬೇಕು, ಪರಮಾತ್ಮನ ಪೂಜಾ ಅನ್ನೋ ದೃಷ್ಟಿಯಿಂದ, ಅವನ ಪ್ರೀತಿ ಆಗಲಿ ಅನ್ನೋ ದೃಷ್ಟಿಯಿಂದ ನಿಷ್ಕಾಮ ಕರ್ಮ ಮಾಡಬೇಕು, ಇದೇ ಜ್ಞಾನೋಪಾಯ. ಆದ್ರೆ ಎಲ್ಲಿ ತನಕ ಮಾಡಬೇಕು, ಎಷ್ಟು ಕಾಲದವರೆಗೆ ಮಾಡಬೇಕು, ಇದು ಅರ್ಜುನನ ಪ್ರಶ್ನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಯದಾತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ. ನಿಷ್ಕಾಮ ಕರ್ಮವನ್ನ ಎಷ್ಟು ತನಕ ಮಾಡಬೇಕು ಅಂದ್ರೆ 3 ಹಂತ. ಮನಃಶುದ್ಧಿ ಆಗೋ ತನಕ ನಿಷ್ಕಾಮ ಕರ್ಮ ಮಾಡಬೇಕು. ನಿಷ್ಕಾಮ ಕರ್ಮದಿಂದ ಮನಃಶುದ್ಧಿ ಆಗ್ತದೆ. ಅಂಥ ಒಂದು ನಿಷ್ಕಾಮ ಕರ್ಮ ಇದೆ. ಒಂದು ಹಂತದಲ್ಲಿ ಮನಃಶುದ್ಧಿ ಆಗೋ ತನಕ ಮಾಡಬೇಕು, ಅಂತಃಕರಣ ಶುದ್ಧಿ ಅಂತಾರೆ. ಅಂತಃಕರಣ ಶುದ್ಧಿ ಆದ್ಮೇಲೂ ಮತ್ತೆ ನಿಷ್ಕಾಮ ಕರ್ಮ ಮಾಡಬೇಕು. ಅದು ಪರಮಾತ್ಮನ ಸಾಕ್ಷಾತ್ಕಾರ ಆಗೋ ತನಕ ಮಾಡಬೇಕು, ಅದೊಂದು ಹಂತ. ಪರಮಾತ್ಮನ ಸಾಕ್ಷಾತ್ಕಾರ ಆದ್ಮೇಲೂ ಮತ್ತೆ ನಿಷ್ಕಾಮ ಕರ್ಮ ಮಾಡಬೇಕು, ಅಸಂಪ್ರಜ್ಞಾತ ಸಮಾಧಿ ಬರೋ ತನಕ. ಅಸಂಪ್ರಜ್ಞಾತ ಸಮಾಧಿ ಬಂತು ಅಂತಂದ್ರೆ ನಿಷ್ಕಾಮ ಕರ್ಮದ ಫಲ ಪೂರ್ಣ ಆಯಿತು ಅಂತ ಅರ್ಥ. ಆದ್ರಿಂದ 3 ಹಂತ ಇದೆ. ಮನಃಶುದ್ಧಿ ಅಂತಃಕರಣ ಶುದ್ಧಿ ಆಗೋ ತನಕ ಒಂದು ಹಂತ, ಬ್ರಹ್ಮ ಸಾಕ್ಷಾತ್ಕಾರ ಬರೋ ತನಕ ಇನ್ನೊಂದು, ಅಸಂಪ್ರಜ್ಞಾತ ಸಮಾಧಿ ಬರೋ ತನಕ 3ನೇದು. ಅಂತಃಕರಣ ಶುದ್ಧಿ ಆಗೋ ತನಕ ಮಾಡಬೇಕು ಅಂದ್ರೆ, ಅಂತಃಕರಣ ಶುದ್ಧಿ ಅಂದ್ರೆ ಏನು ಅಂದ್ರೆ, ಕರ್ಮ ಮಾಡೋದರಿಂದ ಮನಸ್ಸಿನಲ್ಲಿ ರಾಗದ್ವೇಷಗಳು ಹೋಗಿ ಪರಮಾತ್ಮ ತತ್ವ ವಿಷಯದಲ್ಲಿ ತಪ್ಪು ತಿಳುವಳಿಕೆ ಬರದೇ ಇರೋದು. ಶಾಸ್ತ್ರಗಳನ್ನು ಓದುವಾಗ ಪರಸ್ಪರ ವಿರೋಧ ತೋರದೆ, ಎಲ್ಲ ಶಾಸ್ತ್ರಗಳ ಅಧ್ಯಯನ ಮಾಡಿ ವಿರೋಧ ಏನು ಮಾಡದೆ, ವಿರೋಧ ತೋರದೆ ಪರಮಾತ್ಮನ ತತ್ವದ ಜ್ಞಾನ ಆಯಿತು ಅಂತಂದ್ರೆ, ಇದು ಶಾಸ್ತ್ರದಿಂದ ಬರುವ ಜ್ಞಾನ ಆಯಿತು ಅಂತಂದ್ರೆ ಇದು ಒಂದು ಹಂತ. ಇದೇ ಮನಃಶುದ್ಧಿ ಅಂದ್ರೆ ರಾಗದ್ವೇಷಾದಿಗಳು ಹೋಗಬೇಕು. ವೇದದಲ್ಲಿ ಪರಸ್ಪರ ವಿರೋಧ ಮೊದಲು ಕಾಣಿಸ್ತಾ ಇರ್ತದೆ, ಅದೆಲ್ಲ ಹೋಗಿ ಸಮನ್ವಯ ಮಾಡ್ಕೋಬೇಕು. ಅದು ಅಂತಃಕರಣ ಶುದ್ಧಿ ಅಂದ್ರೆ. ಅಂತಃಕರಣ ಶುದ್ಧಿ ಇಲ್ದಿದ್ದವರಿಗೆ ವೇದ ಓದಿದ್ರೇನೆ ಒಂದೊಂದರಲ್ಲಿ ಒಂದೊಂದು ಥರ ವಿರೋಧ ಕಾಣಿಸಿಬಿಡುತ್ತದೆ, ಹಿಂದೆಟ್ಟು ಹಾಕಿಬಿಡ್ತಾರೆ. ಅಂತಃಕರಣ ಶುದ್ಧಿ ಆದಾಗ ಸತ್ಯಾಸ್ತ್ರಗಳಲ್ಲಿ ಪರಸ್ಪರ ವಿರೋಧ ತೋರದೆ, ತತ್ವ ವಿಷಯದಲ್ಲಿ ವಿಪರೀತ ಜ್ಞಾನ ಬರದೇ ಇರೋದು ಆಗ್ತದೆ. ಇದೇ ಅಂತಃಕರಣ ಶುದ್ಧಿ. ಅಸಂಪ್ರಜ್ಞಾತ ಆಮೇಲೆ ಸಾಕ್ಷಾತ್ಕಾರ ಆದ್ಮೇಲೂ ನಿಷ್ಕಾಮ ಕರ್ಮ, ಅಸಂಪ್ರಜ್ಞಾತ ಸಮಾಧಿ ತನಕ. ಅಸಂಪ್ರಜ್ಞಾತ ಸಮಾಧಿ ಅಂದ್ರೆ ಏನು, ಅದ್ರ ಬಗ್ಗೆ ಒಂದು ಪ್ರಶ್ನೆ. ಅಸಂಪ್ರಜ್ಞಾತ ಸಮಾಧಿ ಅಂದ್ರೆ ಪರಮಾತ್ಮನ ರೂಪವನ್ನ ಹೃದಯದಲ್ಲಿ ಸದಾ ನೋಡ್ತಾ ಆನಂದ ಸಾಗರದಲ್ಲಿ ಮುಳುಗಿದ್ದು, ಪಕ್ಕದಲ್ಲಿ ಯಾರಾದರೂ ನಗಾರಿ ಹೊಡೆದ್ರೂ ಕೂಡ ಎಚ್ಚರಿಕೆ ಆಗದೇ ಇರೋದು. ಅದಕ್ಕೆ ಅಸಂಪ್ರಜ್ಞಾತ ಸಮಾಧಿ ಅಂತ. ಹೃದಯದಲ್ಲಿ ಭಗವಂತನ ರೂಪ ನೋಡ್ತಾ ಆನಂದದಲ್ಲಿ ಮುಳುಗಿದವನಿಗೆ ಏನು ಮಾಡಿದ್ರೂ ಗೊತ್ತಾಗೋದಿಲ್ಲ, ಹೊರಗಡೆ ನಗಾರಿ ಬಾರಿಸಿದ್ರೂ ಕೇಳಿಸೋದಿಲ್ಲ. ಅಂಥ ಸ್ಥಿತಿಗೆ ಅಸಂಪ್ರಜ್ಞಾತ ಸಮಾಧಿ ಅಂತ. ಅಂತಃಕರಣ ಶುದ್ಧಿ ಅಂದ್ರೆ ರಾಗದ್ವೇಷಗಳು ಹೋಗೋದು, ಶಾಸ್ತ್ರದಲ್ಲಿ ವಿರೋಧ ತೋರದೇನೆ ಸರಿಯಾದ ತತ್ವಜ್ಞಾನ ಬರೋದು. ಇದಕ್ಕೆ ಅಂತಃಕರಣ ಶುದ್ಧಿ ಅಂತ ಹೆಸರು. ಪರೋಕ್ಷ ಜ್ಞಾನ ಅಂದ್ರೆ ಶಾಸ್ತ್ರಜನ್ಯ ಪರೋಕ್ಷ ಜ್ಞಾನ ಆಗೋ ತನಕ ಮಾಡಿದರೆ ಸಾಕು, ಆಮೇಲೂ ಮಾಡಬೇಕು ಅಂತಂದ್ರೆ ಆಮೇಲೂ ಮಾಡಬೇಕು. ಸಾಕ್ಷಾತ್ಕಾರ ಆಗೋ ತನಕ ಅಸಂಪ್ರಜ್ಞಾತ ಸಮಾಧಿ ತನಕ ಮಾಡಬೇಕು. ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳಿದ್ದಾನೆ. ಮತ್ತೆ ಪ್ರಶ್ನೆ, ಈ ರೀತಿ ಆನಂದ ಸಾಗರದಲ್ಲಿ ಮುಳುಗಿದಂಥವರು, ಈಗ ಶುಕಾಚಾರ್ಯರು ಮೊದಲಾದವರು ಇದ್ದಾರೆ, ಹೃದಯದಲ್ಲಿ ಪರಮಾತ್ಮನನ್ನ ನೋಡ್ತಾ
ಸದಾ ಆನಂದದಲ್ಲಿ ಮುಳುಗಿದವರು. ಇಂಥವರು ಅಲ್ಲಿ ಇಲ್ಲಿ ಹೋಗೋದು ಬರೋದು, ಭಿಕ್ಷೆ ಬೇಡೋದು, ಇದೆಲ್ಲ ಯಾಕೆ ಮಾಡ್ತಾರೆ? ಇನ್ನೊಬ್ಬರ ಜೊತೆಗೆ ಮಾತಾಡೋದು, ಇದೆಲ್ಲ ಹೇಗೆ ಮಾಡ್ತಾರೆ ಅವರು? ಪರಮಾತ್ಮನನ್ನ ಹೃದಯದಲ್ಲಿ ನೋಡ್ತಾ ಆನಂದ ಸಾಗರದಲ್ಲಿ ಮುಳುಗಿದವರು ಇದನ್ನ ಮಾಡ್ಲಿಕ್ಕೆ ಏನ್ ಕಾರಣ? ಮತ್ತು ಅಂಥ ಆನಂದ ಸಾಗರದಲ್ಲಿ ಮುಳುಗಿದವರ ಸ್ವರೂಪ ಹೇಗಿರ್ತದೆ, ಅವರ ಪರಿಚಯ ಹೇಳ್ಕೊಡು ಅಂದದ್ದಕ್ಕೆ ಕೃಷ್ಣ ಹೇಳ್ತಾನೆ, ಬ್ರಹ್ಮಜ್ಞಾನ ಆಗಿರ್ತದೆ, ಆನಂದ ಸಾಗರದಲ್ಲಿ ಮುಳುಗಿರ್ತಾರೆ ಹೃದಯದಲ್ಲಿ ಪರಮಾತ್ಮನನ್ನು ನೋಡ್ತಾ. ಆದರೂ ಪ್ರಾರಬ್ಧ ಕರ್ಮದಿಂದ ಒಂದೊಂದು ಸಲ ಆ ಬ್ರಹ್ಮ ಹೃದಯದಲ್ಲಿರೋ ಪರಬ್ರಹ್ಮನ ಸ್ವರೂಪ ಮರೆಯಾಗಿ ಬಿಡ್ತದೆ. ಪ್ರಾರಬ್ಧ ಕರ್ಮದಿಂದ ಸೂರ್ಯ ಮೋಡದಲ್ಲಿ ಮರೆ ಆದ ಹಾಗೆ ಹೃದಯದಲ್ಲಿ ಕಾಣ್ತಾ ಇರೋ ಪರಮಾತ್ಮ ಪ್ರಾರಬ್ಧ ಕರ್ಮಾಧೀನವಾಗಿ ಮರೆ ಆಗ್ತಾನೆ. ಆಗ ಅವರು ಭಿಕ್ಷೆ ಬಿಡ್ಲಿಕ್ಕೆ ಬರ್ತಾರೆ, ಇನ್ನೊಬ್ಬರ ಜೊತೆಗೆ ಮಾತಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಯಾವಾಗ ಭಗವಂತ ಮರೆ ಆಗೋದಿಲ್ಲ ಆವಾಗ ಯಾವುದು ಮಾಡೋದೇ ಇಲ್ಲ ಅವರು. ಇದೇ ಅರ್ಜುನ ಕೇಳಿದ್ದಕ್ಕೆ ಉತ್ತರ. ಇದು ಅರ್ಜುನನ ಪ್ರಶ್ನೆ, ಅದಕ್ಕೆ ಉತ್ತರ ಇಷ್ಟು. ಪ್ರಾರಬ್ಧ ಕರ್ಮಾಧೀನವಾಗಿ ಇದೆಲ್ಲ ನಡೀತದೆ. ಇನ್ನು ಈ ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಂಡವರು ಹೇಗಿರ್ತಾರೆ, ಅವರ ಪರಿಚಯ ಏನು ಅಂತಂದ್ರೆ, ಬ್ರಹ್ಮಜ್ಞಾನಿಗಳು ಹೇಗಿರ್ತಾರೆ ಅಂತಂದ್ರೆ, ಅವರಿಗೆ ಸಾಂಸಾರಿಕ ಸುಖದಲ್ಲಿ ಇಚ್ಛೆ ಇರೋದೇ ಇಲ್ಲ. ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕಾಮನೆಗಳನ್ನ ಬಿಟ್ಟಿರ್ತಾರೆ ಅವರು. ಯಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್, ಮನೋಗತವಾದ ಆಸೆಗಳನ್ನ ಬಿಟ್ಟಿರ್ತಾರೆ. ಪರಮಾತ್ಮನ ದರ್ಶನದಿಂದಲೇ ಸಂತುಷ್ಟರಾಗಿರ್ತಾರೆ. ಅಂಥವರನ್ನ ಅಪರೋಕ್ಷ ಜ್ಞಾನಿಗಳು ಅಥವಾ ಸ್ಥಿತಪ್ರಜ್ಞರು ಅಂತಲೂ ಕರಿಬಹುದು. ಇಲ್ಲಿ ಮನೋಗತವಾದ ಕಾಮನೆಗಳನ್ನ ಬಿಟ್ಟಿರ್ತಾರೆ ಅಂದ್ರೆ ಕಾಮನೆ ಇರೋದೇ ಮನಸ್ಸಿನಲ್ಲಿ. ಅದ್ಯಾಕೆ ಹೇಳಬೇಕು ಅಂತಂದ್ರೆ, ಹಂಗೇನಿಲ್ಲ, ಮನಸ್ಸಿನಲ್ಲಿಯೂ ಕಾಮನೆ ಇರ್ತದೆ, ಆತ್ಮ ಸ್ವರೂಪದಲ್ಲಿಯೂ ಕಾಮನೆ ಇರ್ತದೆ. ಎರಡು ಥರ ಕಾಮನೆ ಇದೆ. ಜೀವನ ಸ್ವರೂಪಭೂತ ಸ್ವರೂಪದ ಕಾಮನೆ ಬೇರೆ, ಮನೋಗತ ಕಾಮನೆ ಬೇರೆ. ಈ ಅಪರೋಕ್ಷ ಜ್ಞಾನಿಯಾದವನು ಮನಸ್ಸಿನಲ್ಲಿರುವ ಕಾಮನೆಗಳನ್ನು ಬಿಟ್ಟಿರ್ತಾನೆ. ಸ್ವರೂಪದ ಕಾಮನೆ ಮೋಕ್ಷದಲ್ಲಿ ಇರ್ತದೆ. ಈಗ ಒಂದೊಂದು ಸಲ ಒಬ್ಬ ಮನುಷ್ಯರಿಗೆ ಅನುಭವ ಬರ್ತಿರ್ತದೆ, ಒಂದು ಕೆಲಸ ಮಾಡಬೇಕು ಅಂತ ಒಂದು ಇಚ್ಛೆ ಇರ್ತದೆ, ಇದು ಕೆಟ್ಟ ಕೆಲಸ ಆದ್ರೂ ಮಾಡಬೇಕು ಅಂತ ಇಚ್ಛೆ ಇರ್ತದೆ. ಕೆಲವು ಸಲ ಅದೇ ಕೆಲಸ ಮಾಡಬೇಕು ಅಂತ ಇಚ್ಛೆ ಇದ್ದಾಗಲೇ ಇದು ಕೆಟ್ಟ ಕೆಲಸ ಮಾಡಬಾರ್ದು ಅಂತ ಇಚ್ಛೆನೂ ಇರ್ತದೆ.